RCB ಕದರ್ ಈ ಸರಿ ಬೇರೆನೇ ಬಿಡಿ. ಹೋಮ್ ಪಿಚ್ನಲ್ಲಿ ಬಿಟ್ಟು ಮತ್ತೆಲ್ಲ ಕಡೆ ಧಮಕ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ. 6 ಮ್ಯಾಚಲ್ಲಿ 4 ಗೆದ್ರೆ 2 ಸೋತಿದೆ. ಸದ್ಯಕ್ಕೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 3ಯಲ್ಲಿದೆ. ಆದರೂ ಇನ್ನು 8 ಮ್ಯಾಚ್ RCBಯ ಭವಿಷ್ಯವನ್ನ ಅಳಿಯುತ್ತೆ. IPLನಲ್ಲಿ ಫಸ್ಟ್ ಹಾಫ್ ಮುಗಿಸಲು ಸನ್ನದ್ಧವಾಗಿರುವ RCB ಇದೀಗ ಬೆಂಗಳೂರು ಚಾಲೆಂಜ್ ಗೆಲ್ಲಬೇಕಾಗಿದೆ. ಏನಿದು ಬೆಂಗಳೂರು ಚಾಲೆಂಜ್? 6ರಲ್ಲಿ 4 ಪಂದ್ಯ ಗೆದ್ರು ಯಾಕೆ RCBಗೆ ಪ್ಲೇ ಆಫ್ ಹಾದಿ ಕಷ್ಟ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ನೋಡ್ಕೊಂಡು ಬರೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹೌದು, RCBಗಿರೋ ಕದರ್ ಯಾರಿಗೂ ಇಲ್ಲ. ಒಂದೇ ಒಂದು ಕಪ್ ಗೆದ್ದಿಲ್ಲ ಅಂದ್ರೂ RCBಗಿರೋ ಫ್ಯಾನ್ಸ್ ಕ್ರೇಜ್ ಯಾವ ಟೀಮಿಗೆ ಇರೋಕೆ ಸಾಧ್ಯನೇ ಇಲ್ಲ ಬಿಡಿ. ಆದರೆ ತವರಲ್ಲಿ ಆಡಿದ 2 ಪಂದ್ಯಗಳಲ್ಲಿ ಪರದಾಡಿರುವ ರೆಡ್ ಆರ್ಮಿ ಮುಂದೆ ಈಗ ಸಾಲು ಸಾಲು ಅಗ್ನಿ ಪರೀಕ್ಷೆಗಳಿವೆ. ಆ ಚಾಲೆಂಜ್ ಗೆದ್ರಷ್ಟೇ RCBಗೆ ಉಳಿಗಾಲ. ಕೋಲ್ಕತ್ತಾ, ಚೆನ್ನೈ, ಮುಂಬೈ, ರಾಜಸ್ಥಾನ್ ಹೀಗೆ 4ಕ್ಕೆ 4 ಅವೇ ಮ್ಯಾಚ್ ಗೆದ್ದಿರುವ RCB IPL ರಣರಂಗದಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದೆ. ಎದುರಾಳಿಗಳ ಮೇಲೆ ದಂಡಯಾತ್ರೆ ಮಾಡ್ತಾ ಇದೆ. ಆದರೆ ಹೋಮ್ ಗ್ರೌಂಡ್ನಲ್ಲಿ RCB ಯಾಕೆ ಮಕಾಡೆ ಮರುಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ತವರಲ್ಲಿ RCB ಆಡಿದ 2 ಪಂದ್ಯಗಳಲ್ಲೂ ಸೋತಿದೆ. ಗುಜರಾತ್, ಡೆಲ್ಲಿ ಎದುರು ಹೀನಾಯ ಸೋಲು ಅನುಭವಿಸಿದೆ. ಇದೀಗ ಜೈಪುರಲ್ಲಿ ವಿಜಯ ಸಾಧಿಸಿ ಮತ್ತೆ ತವರಿಗೆ ಆಗಮಿಸಿರುವ RCB ಟೀಮ್ ಹಾಗೂ ಫ್ಯಾನ್ಸ್ಗೆ ಬೆಂಗಳೂರಿನದ್ದೇ ಟೆನ್ಷನ್ ಶುರುವಾಗಿದೆ. RCBಗೆ ಮನೆ ಅಂಗಳದ್ದೇ ಟೆನ್ಷನ್. ಟೂರ್ನಿಯಲ್ಲಿ ಆಡಿರುವ 6ರಲ್ಲಿ 4 ಪಂದ್ಯ ಗೆದ್ದಿರುವ RCBಗೆ ಮುಂದಿನ 8 ಪಂದ್ಯಗಳು ಮಹತ್ವದಾಗಿದೆ. ಅವೇ ಮ್ಯಾಚ್ನಲ್ಲಿ ಗೆದ್ದು ತವರಲ್ಲೇ ಸೋತಿರುವ RCB ಬೆಂಗಳೂರಿನಲ್ಲೇ ಮುಂದಿನ 5 ಪಂದ್ಯಗಳನ್ನು ಆಡಬೇಕಾಗಿದೆ. ಈ ಹೋಮ್ ಮ್ಯಾಚ್ಗಳೇ ರೆಡ್ ಆರ್ಮಿಗೆ ಉಳಿವು ನಿರ್ಧರಿಸಲಿದೆ. ಹೀಗಾಗಿ ಈ ಸವಾಲನ್ನ ಹೇಗೆ ಮೆಟ್ಟಿ ನಿಲ್ಲುತ್ತೆ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಹಾಗಿದ್ರೆ ಮೊದಲಿಗೆ ಯಾರ ಮೇಲೆ ಯಾವಾಗೆಲ್ಲ ಬೆಂಗಳೂರಿನಲ್ಲಿ ಅಂದರೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದೇ ತಿಂಗಳ ಏಪ್ರಿಲ್ 18ಕ್ಕೆ RCB ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ ಚಿನ್ನಸ್ವಾಮಿ ಅಂಗಳದಲ್ಲಿ. ಈಗಾಗಲೇ ಪಂಜಾಬ್ 5ರಲ್ಲಿ 3 ಮ್ಯಾಚ್ ಗೆದ್ದಿದೆ. RCB ಮೇಲೆ ಚೆನ್ನಾಗಿ ಆಡೋ ಚಾನ್ಸ್ ತುಂಬ ಇದೆ. ಇನ್ನು ಏಪ್ರಿಲ್ 24ಕ್ಕೆ RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯ ಇದೆ. RR 6ರಲ್ಲಿ 4 ಪಂದ್ಯ ಸೋತಿದ್ದು ಇನ್ನು ಎಲ್ಲ ಪಂದ್ಯ ಗೆಲ್ಲಬೇಕು ಅನ್ನೋ ಚಾಲೆಂಜ್ ತುಂಬ ಇದೆ. ಇದನ್ನ ಇಟ್ಕೊಂಡು RCB ಮೇಲೆ ಗೆಲ್ಬೋದು. ಇನ್ನು ಮೇ 3ಕ್ಕೆ RCB ವರ್ಸಸ್ CSK ಪಂದ್ಯ ನಡೆಯಲಿದೆ. ಬಟ್ CSK RCB ಕಟ್ಟ ವಿರೋಧಿಗಳು. ಹಠಕ್ಕಾದ್ರೂ ಚಿನ್ನಸ್ವಾಮಿಯಲ್ಲಿ ಚೆನ್ನೈ ಗೆಲ್ಲೋಕೆ ಮುಂದಾಗಬಹುದು. ಇನ್ನು ಮೇ 13ಕ್ಕೆ RCB ವರ್ಸಸ್ SRH ಪಂದ್ಯ ಚಿನ್ನಸ್ವಾಮಿಯಲ್ಲಿ ನಡೆಯಲಿದೆ. ಈ SRH ಯಾವಾಗ ಆಡ್ತಾರೆ ಯಾವಾಗ ಆಡಲ್ಲ ಅಂತ ಹೇಳೋಕೆ ಗೊತ್ತಾಗಲ್ಲ. ಹೀಗಾಗಿ ಇದು ಕೂಡ ಡೇಂಜರ್ ಟೀಮ್. ಇನ್ನು ಮೇ 17ಕ್ಕೆ RCB ವರ್ಸಸ್ KKR ಪಂದ್ಯ ನಡೆಯಲಿದೆ. KKR ಕೂಡ ಪ್ಲೇ ಆಫ್ ರೇಸ್ನಲ್ಲಿದೆ. ಹೀಗಾಗಿ RCBಯನ್ನು ಸೋಲಿಸೋಕೆ ಸಾಕಷ್ಟು ಪ್ರಯತ್ನವನ್ನು ಪಡುತ್ತೆ. ಇನ್ನು ಉಳಿದ 8 ಪಂದ್ಯಗಳ ಪೈಕಿ 5 ಪಂದ್ಯಗಳನ್ನು RCB ಹೋಮ್ ಗ್ರೌಂಡ್ ಅಂದರೆ ಚಿನ್ನಸ್ವಾಮಿಯಲ್ಲೇ ಆಡಲಿದೆ. ಇಲ್ಲಿ ಆಡಿದ 2 ಪಂದ್ಯಗಳನ್ನು ಈಗ ಸೋತಿರುವ ರೆಡ್ ಆರ್ಮಿ ಉಳಿದ ಪಂದ್ಯಗಳಲ್ಲಿ ಕನಿಷ್ಠ 4 ಮ್ಯಾಚ್ ಗೆಲ್ಲಬೇಕು. ಇದು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಚಿನ್ನಸ್ವಾಮಿ ಪಂಜಾಬ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್ನಂಥ ಬಲಿಷ್ಠ ತಂಡಗಳ ಸವಾಲು ಎದುರಾಗಲಿದೆ. ಇವುಗಳ ಜೊತೆಗೆ ರಾಜಸ್ಥಾನ್ ರಾಯಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಚಿನ್ನಸ್ವಾಮಿಯಲ್ಲಿ RCBಗೆ ಸವಾಲೊಡ್ಡಲಿವೆ. ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಹೊಂದಿರುವ ಈ ತಂಡಗಳನ್ನು ಕಟ್ಟಿ ಹಾಕೋದು ಅಂದುಕೊಂಡಷ್ಟು ಸುಲಭವಿಲ್ಲ. ಸದ್ಯ ತವರಿನ ಅಂಗಳದಾಚೆ ಆಡಿರೋ 4 ಪಂದ್ಯಗಳನ್ನು ಗೆದ್ದಿರುವ RCBಗೆ ಇನ್ನುಳಿದ 3 ಪಂದ್ಯಗಳಲ್ಲಿ ಅಂದರೆ ಹೊರಗಿನ ಪಿಚ್ಗಳಲ್ಲಿ ಕೂಡ ಕಠಿಣ ಸವಾಲು ಎದುರಾಗಿದೆ. ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಅಂತ ಬಲಿಷ್ಠ ತಂಡವನ್ನು ಅವೇ ಕಂಡೀಷನ್ನಲ್ಲಿ ಎದುರಿಸಲಿದೆ. ಹೋಮ್ ಗ್ರೌಂಡ್ನಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಈ ತಂಡಗಳನ್ನು ಸೋಲಿಸುವುದು ಕಷ್ಟದ ವಿಚಾರವೇ. ತವರಿನ ಅಂಗಳದಲ್ಲಿ ಗೆದ್ದು ಅಂಕಪಟ್ಟಿಯಲ್ಲಿ ಏರಿಕೆ ಕಾಣಬೇಕಾಗಿದ್ದ RCB ಹೋಮ್ ಗ್ರೌಂಡ್ನಲ್ಲೇ ಪರದಾಟ ನಡೆಸ್ತಾ ಇದೆ. ಈಗ ಪಂಜಾಬ್ ಕಿಂಗ್ಸ್ ಎದುರಿನ ಪಂದ್ಯದೊಂದಿಗೆ ತವರಿನಲ್ಲಿ 3ನೇ ಅಗ್ನಿ ಪರೀಕ್ಷೆಗೆ ಇಳಿಯುತ್ತಿದೆ. ಈ ಸವಾಲನ್ನು ಗೆಲ್ಲುವಲ್ಲಿ ಎಷ್ಟರ ಮಟ್ಟಿಗೆ RCB ಸಕ್ಸಸ್ ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆದರೆ 8ರಲ್ಲಿ 4 ಮ್ಯಾಚ್ ಗೆದ್ರು RCBಯ 18 ವರ್ಷದ ಕನಸಿಗೆ ಜೀವ ಬರುತ್ತೆ. ಬೆಂಗಳೂರು ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ.